ಡಿಯರ್ ಸ್ಟೂಡೆಂಟ್ಸ್, ತುಂಬಾನೇ ಅದ್ಭುತವಾಗಿರತಕ್ಕಂತಹ ಮತ್ತು ಇನ್ಸ್ಪೈರಿಂಗ್ ಆಗಿರತಕ್ಕಂತಹ ಒಂದು ರಿಯಲ್ ಸ್ಟೋರಿಯನ್ನ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಒಲಿಂಪಿಕ್ ಅಲ್ಲಿ ಪ್ರೈಸ್ ಅನ್ನ ಗೆದ್ದಂತಹ ಒಬ್ಬ ಮಹಾ ವ್ಯಕ್ತಿ ಜೆಸ್ಸಿ ಓವೆನ್ಸ್ ಅವರ ಒಂದು ರಿಯಲ್ ಲೈಫ್ ಸ್ಟೋರಿ ಇದಾಗಿದೆ ವಿದ್ಯಾರ್ಥಿಗಳೇ. ಮೈ ಗ್ರೇಟೆಸ್ಟ್ ಒಲಿಂಪಿಕ್ ಪ್ರೈಸ್ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ ಗಮನಿಸಬಹುದು. ಟೈಟಲ್ ಅನ್ನ ಪ್ರೈಸ್ ಅಂತ ಇದೆ. ನೀವು ಪ್ರೈಸ್ ಅಂದ್ರೆ ಇಲ್ಲಿ ಯಾವುದೋ ಒಂದು ಮೆಡಲ್ ಅನ್ನ ಗೆದ್ದಿದ್ದಾರೆ ಅಂತ ಅನ್ಕೊಳ್ಳಕ್ ಹೋಗ್ಬಿಡಿ. ಅವರು ಮೆಡಲ್ ಅನ್ನ ಗೆದ್ದಿದ್ದಾರೆ ನಿಜ, ಅದರ ಜೊತೆಗೆ ಅದಕ್ಕಿಂತ ಹೆಚ್ಚು ಮೌಲ್ಯಯುತವಾಗಿರತಕ್ಕಂತಹ ಇನ್ನೊಂದು ಪ್ರೈಸ್ ಅವರಿಗೆ ಸಿಕ್ಕಿದೆ. ಆ ಪ್ರೈಸ್ ಯಾವುದು ಅನ್ನೋದೇ ಈ ಒಂದು ರಿಯಲ್ ಸ್ಟೋರಿ ಆಗಿದೆ. ಬನ್ನಿ ಇದರ ಒಂದು ಸಮರಿಯನ್ನ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ವಿದ್ಯಾರ್ಥಿಗಳೇ, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಫಾರ್ವರ್ಡ್ ಮಾಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ ಒಬ್ಬ ನಗನಗ್ತಕ್ಕಂತಹ ವ್ಯಕ್ತಿಯನ್ನ. ಇವರೊಬ್ಬ ಅಮೇರಿಕನ್ ಬ್ಲ್ಯಾಕ್ ಅಥ್ಲೀಟ್ ಆಗಿರ್ತಾರೆ. ಜರ್ಮನಿಯಲ್ಲಿ 1936 ಅಲ್ಲಿ ನಡೆದಂತಹ ಒಲಿಂಪಿಕ್ ಅಲ್ಲಿ ಮೆಡಲ್ಸ್ ಅನ್ನ ಗೆದ್ದಂತಹ ಒಬ್ಬ ವ್ಯಕ್ತಿ ಆಗಿದ್ದಾರೆ. ಆ ಸಂದರ್ಭದಲ್ಲಿ ನಡೆದಂತಹ ಘಟನೆಗಳನ್ನ ಆಧರಿಸಿ ಈ ಒಂದು ರಿಯಲ್ ಸ್ಟೋರಿಯನ್ನ ಅವರು ಬರೆದಿದ್ದಾರೆ. ಬನ್ನಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಅನ್ನ ಗಮನಿಸಿ. ಮೈ ಗ್ರೇಟೆಸ್ಟ್ ಒಲಿಂಪಿಕ್ ಪ್ರೈಸ್ ಈಸ್ ಎ ಟ್ರೂ ಸ್ಟೋರಿ. ಮೊದಲಿಗೆ ಹೇಳಿದಾಗೆ ದಿಸ್ ಈಸ್ ಎ ಟ್ರೂ ಸ್ಟೋರಿ ರಿಟನ್ ಬೈ ಜೆಸ್ಸಿ ಓವೆನ್ಸ್, ದ ವರ್ಲ್ಡ್ ಫೇಮಸ್ ಅಮೇರಿಕನ್ ಅಥ್ಲೀಟ್. ದ ಸ್ಟೋರಿ ಈಸ್ ಬೇಸ್ಡ್ ಆನ್ ಹಿಸ್ ರಿಯಲ್ ಎಕ್ಸ್ಪೀರಿಯನ್ಸ್. ಮೊದಲಿಗೆ ಹೇಳಿದಾಗೆ ರಿಯಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಎಟ್ ದ 1936 ಒಲಿಂಪಿಕ್ ಗೇಮ್ಸ್ ಇನ್ ಬರ್ಲಿನ್ ಅಲ್ಲಿ 1936 ಈ ಒಂದು ಒಲಿಂಪಿಕ್ ಕ್ರೀಡಾಕೂಟ ನಡೆದಿರುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ಪ್ರತಿ 4 ವರ್ಷಕ್ಕೊಮ್ಮೆ ಒಲಿಂಪಿಕ್ ಕ್ರೀಡಾಕೂಟ ನಡೆಯುತ್ತೆ. ಸೊ 1936 ಒಲಿಂಪಿಕ್ ಜರ್ಮನಿಯ ಬರ್ಲಿನ್ ಪಟ್ಟಣದಲ್ಲಿ ನಡೀತಾ ಇರುತ್ತೆ. ದೀಸ್ ಒಲಿಂಪಿಕ್ಸ್ ವರ್ ಹೆಲ್ಡ್ ಡ್ಯೂರಿಂಗ್ ದ ರೂಲ್ ಆಫ್ ಅಡಾಲ್ಫ್ ಹಿಟ್ಲರ್. ಆ ಒಂದು ಸಂದರ್ಭದಲ್ಲಿ ಜರ್ಮನಿಯ ಅಧಿಕಾರ ಯಾರ ಕೈಲಿರುತ್ತಪ್ಪ ಅಂದ್ರೆ ಅಡಾಲ್ಫ್ ಹಿಟ್ಲರ್. ನೀವೆಲ್ಲ ಕೇಳಿರ್ಬೋದು, ಒಬ್ಬ ಸರ್ವಾಧಿಕಾರಿ ಆಗಿರ್ತಾನೆ. ಅವನು ಜರ್ಮನಿಯನ್ನ ಆಳ್ವಿಕೆ ಮಾಡ್ತಾ ಇರ್ತಾನೆ. ಹೂ ಬಿಲೀವ್ಡ್ ದ್ಯಾಟ್ ಜರ್ಮನ್ಸ್ ವರ್ ದ ಸುಪೀರಿಯರ್ ರೇಸ್. ಸೊ ಆ ಹಿಟ್ಲರ್ ಪ್ರಕಾರ ಜಗತ್ತಿನಲ್ಲೇ ಜರ್ಮನ್ಸ್ ಏನಿದಾರೋ ಅವರೇ ಸುಪೀರಿಯರ್ ಆಗಿರ್ತಕ್ಕಂತಹ ಒಂದು ರೇಸ್ ಅಂತೇಳಿ ಅವನು ಅನ್ಕೊಂಡಿರ್ತಾನೆ. ಬೇರೆ ಜನಗಳನ್ನ ಅವನು ತುಂಬಾ ಕೀಳಾಗಿ ಕಾಡ್ತಾ ಇರ್ತಾನೆ. ನಾವೇ ಸರ್ವಶ್ರೇಷ್ಠರು ಅಂತಕ್ಕಂತಹ ದುರಹಂಕಾರದ ಭಾವನೆಯನ್ನ ಅವನು ಹೊಂದಿರ್ತಾನೆ. ಹಿ ಡಿಡ್ ನಾಟ್ ಲೈಕ್ ಪೀಪಲ್ ಆಫ್ ಅದರ್ ರೇಸಸ್, ಎಸ್ಪೆಷಲಿ ಬ್ಲ್ಯಾಕ್ ಪೀಪಲ್. ಬೇರೆ ರೇಸ್ನ ಜನ ಅಂದ್ರೆ ಇವನಿಗೆ ಆಗ ಬರ್ತಾ ಇರಲಿಲ್ಲ. ಅದರಲ್ಲೇ ಬ್ಲ್ಯಾಕ್ ಪೀಪಲ್ ಅಂದ್ರೆ ಇವನು ತುಂಬಾನೇ ದ್ವೇಷವನ್ನ ಮಾಡ್ತಾ ಇದ್ದ. ವಿನ್ನಿಂಗ್ ಇವೆಂಟ್ಸ್ ಅಂದ್ರೆ ಆ ಒಂದು ಒಲಿಂಪಿಕ್ ಅಲ್ಲಿ ಅಪ್ಪಿತಪ್ಪಿ ಬ್ಲ್ಯಾಕ್ ಪೀಪಲ್ಗಳು ಏನಾದರೂ ಮೆಡಲ್ಸ್ ಗೆದ್ರೆ ಅದನ್ನು ಸಹಿಸ್ತಕ್ಕಂತಹ ಶಕ್ತಿ ಅವನಿಗಿರಲಿಲ್ಲ. ಬಿಕಾಸ್ ಆಫ್ ದಿಸ್ ಆಟಿಟ್ಯೂಡ್ ದ ಅಟ್ಮಾಸ್ಫಿಯರ್ ಇನ್ ದ ಸ್ಟೇಡಿಯಂ ವಾಸ್ ಟೆನ್ಸ್ ಆ್ಯಂಡ್ ಪೊಲಿಟಿಕಲ್. ಸೊ ಆ ಒಂದು ಸ್ಟೇಡಿಯಮಲ್ಲಿ ಅಟ್ಮಾಸ್ಫಿಯರ್ ಏನಿರುತ್ತೋ ಅಂದರೆ ವಾತಾವರಣ ಏನಿರುತ್ತೋ ಅದು ತುಂಬಾನೇ ಆತಂಕದಿಂದ ಕೂಡಿರುತ್ತೆ ಮತ್ತು ಅಲ್ಲಿ ರಾಜಕೀಯ ಕೂಡ ಇರುತ್ತೆ ಆ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ. ಜೆಸ್ಸಿ ಓವೆನ್ಸ್ ಹ್ಯಾಡ್ ಆಲ್ರೆಡಿ won 2 gold medals in other events. ನೋಡಿ ಎಷ್ಟು ಅದ್ಭುತ ಅಂತ. ಅದೇ ಇವೆಂಟಲ್ಲಿ ಆಲ್ರೆಡಿ ಜೆಸ್ಸಿ ಓವೆನ್ಸ್ ಏನು ಮಾಡಿರ್ತಾನೆ, 2 ಮೆಡಲ್ಸ್ ಅನ್ನು ಆಲ್ರೆಡಿ ಗೆದ್ದಂಥವನಾಗಿರ್ತಾನೆ. ನೌ ಹಿ ವಾಸ್ ಪ್ರಿಪೇರಿಂಗ್ ಫಾರ್ ದ ಲಾಂಗ್ ಜಂಪ್ ಕಾಂಪಿಟೇಷನ್. ಸೊ ಈಗ ಅದೇ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಲಾಂಗ್ ಜಂಪ್ಗೆ ಅವನು ಪ್ರಿಪ್ರೇಷನ್ ಮಾಡ್ತಾ ಇರ್ತಾನೆ. ಅಂದರೆ ಅಲ್ಲೂ ಕೂಡ ಮೆಡಲ್ ಅನ್ನು ಗೆಲ್ತಕ್ಕಂತಹ ಚಾನ್ಸ್ ಇವರಿಗೆ ಇರುತ್ತೆ. ಹೀಸ್ ಬಿಗ್ಗೆಸ್ಟ್ ರೈವಲ್ ಇನ್ ದಿಸ್ ಇವೆಂಟ್ ವಾಸ್ ಲೂಸ್ ಲಾಂಗ್, ಎ ಟಾಲ್ ಆ್ಯಂಡ್ ಹ್ಯಾಂಡ್ಸಮ್ ಜರ್ಮನ್ ಅಥ್ಲೀಟ್. ಸೊ ಇಲ್ಲಿ ಒಬ್ಬ ಕಾಂಪಿಟೇಟರ್ ಇರ್ತಾರೆ. ಅವ್ರು ಯಾರಪ್ಪ ಅಂದ್ರೆ ಲೂಸ್ ಲಾಂಗ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಆಗಿರ್ತಾರೆ. ಇವರು ಕೂಡ ಜರ್ಮನಿಯ ವ್ಯಕ್ತಿ ಆಗಿರ್ತಾರೆ. ಅಂದ್ರೆ ಅಡಾಲ್ಫ್ ಹಿಟ್ಲರ್ನ ಕಂಟ್ರಿಯ ಒಬ್ಬ ಕ್ರೀಡಾಪಟು ಇವರು ಆಗಿರ್ತಾರೆ ಅಂತ ಹೇಳ್ಬೋದು. ಇವರು ತುಂಬಾನೇ ಟಾಲ್ ಆಗಿರ್ತಕ್ಕಂತಹ ಮತ್ತು ನೋಡ್ಲಿಕ್ಕೆ ಹ್ಯಾಂಡ್ಸಮ್ ಆಗಿರ್ತಕ್ಕಂತಹ ಒಬ್ಬ ಜರ್ಮನ್ ಅಥ್ಲೀಟ್ ಆಗಿರ್ತಾರೆ. ಇವರೇನೆ ಜೆಸ್ಸಿ ಓವೆನ್ಸ್ಗೆ ತುಂಬಾ ಕಾಂಪಿಟೇಟರ್ ಆಗಿ ಕಾಣಿಸ್ಕೊಳ್ತಾ ಇರ್ತಾರೆ ಆ ಒಂದು ಲಾಂಗ್ ಜಂಪ್ ಅಲ್ಲಿ. Both athletes were highly skilled and everyone expected a tough contest between them. ಸೊ ಎಲ್ರಿಗೂ ತಿಳಿದಿದೆ ಇವರಿಬ್ಬರು ಕೂಡ ಬಹಳಷ್ಟು ಸ್ಕಿಲ್ಸ್ ಅನ್ನ ಹೊಂದಿರತಕ್ಕಂಥವ್ರು. ಹಾಗಾಗಿ ಇಲ್ಲಿ ತುಂಬಾನೇ ಟಫ್ ಕಾಂಪಿಟೇಷನ್ ನಡೆಯುತ್ತೆ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ತಿಳಿದಿರುತ್ತೆ. ಆನ್ ದ ಡೇ ಆಫ್ ದ ಈವೆಂಟ್ ಜೆಸ್ಸಿ ಫೆಲ್ಟ್ ನರ್ವಸ್. ಸೊ ಈವೆಂಟ್ ನಡೀತಕ್ಕಂತಹ ದಿನದಲ್ಲಿ ಜೆಸ್ಸಿ ತುಂಬಾನೇ ನರ್ವಸ್ ಆಗಿ ಕಾಣಿಸ್ಕೊಳ್ತಾರೆ. ಅಂಡ್ ಡಿಸ್ಟ್ರಾಕ್ಟೆಡ್ ಅಂದ್ರೆ ಇವ್ರ ಗಮನವನ್ನ ತಮ್ಮ ಒಂದು ಆಟದ ಬಗ್ಗೆ ಕೇಂದ್ರೀಕರಿಸಲಿಕ್ಕೆ ಇವರಿಗೆ ಸಾಧ್ಯ ಆಗೋದಿಲ್ಲ. ಹಿ ಕುಡ್ ಫೀಲ್ ದ ಪ್ರೆಷರ್ ಅರೌಂಡ್ ಹಿಮ್. ತುಂಬಾ ಒತ್ತಡದಲ್ಲಿ ಇವರು ಇರ್ತಾರೆ. ಯಾಕಂದ್ರೆ ಜರ್ಮನಿಯಲ್ಲಿ ಈಗ ಹಿಟ್ಲರ್ ಅಧಿಕಾರದಲ್ಲಿದ್ದಾನೆ. ಮೊದಲೇ ಬ್ಲ್ಯಾಕ್ ಪೀಪಲ್ ಅಂದ್ರೆ ಅವನಿಗೆ ಆಗಿ ಬರುತ್ತಿಲ್ಲ. ಅಲ್ಲಿ ತುಂಬಾ ರಾಜಕೀಯನೂ ನಡೀತಾ ಇರುತ್ತೆ. ಹಾಗಾಗಿ ಇವರು ತುಂಬಾ ಆತಂಕದಲ್ಲಿ ಇರ್ತಾರೆ. ಹಿಟ್ಲರ್ ಅಂಡ್ ಥೌಸಂಡ್ಸ್ ಆಫ್ ಜರ್ಮನ್ ಸ್ಪೆಕ್ಟೇಟರ್ಸ್ ವರ್ ವಾಚಿಂಗ್. ಸ್ಪೆಕ್ಟೇಟರ್ಸ್ ಅಂದ್ರೆ ಆ ಒಂದು
ಕ್ರೀಡಾಕೂಟವನ್ನು ನೋಡ್ಲಿಕ್ಕೆ ಬಂದಂತಹ ಜನಗಳು ಅಂತೇಳಿ. ಹಿಟ್ಲರ್ ಕೂಡ ನೋಡ್ತಾ ಇದ್ದಾನೆ, ಚಿತ್ರದಲ್ಲಿ ಗಮನಿಸಬಹುದು ಅಡಾಲ್ಫ್ ಹಿಟ್ಲರ್ ಇರ್ತಕ್ಕಂಥದ್ದನ್ನ. ಅದ್ರ ಜೊತೆಗೆ ಸಾವಿರಾರು ಒಂದು ಕ್ರೀಡಾ ಪ್ರೇಮಿಗಳು ಅಲ್ಲಿ ನೆರೆದಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದಾವೆ. ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡಲಿಕ್ಕೆ ಬಂದಂಥವ್ರೆ ಕ್ರೀಡಾಪಟುಗಳಿಗೆ. ಸೊ ಅಂತಹ ಒಂದು ಒತ್ತಡದ ಪರಿಸ್ಥಿತಿಯಲ್ಲಿ ಅಲ್ಲೆಲ್ಲ ಇದ್ದಂಥವ್ರು ಆಲ್ಮೋಸ್ಟ್ ಜರ್ಮನ್ ಸ್ಪೆಕ್ಟೇಟರ್ಸ್ ಆಗಿರ್ತಾರೆ. ಅವರೆಲ್ಲರೂ ಕೂಡ ಈಗ ಈ ಒಂದು ಕ್ರೀಡಾಕೂಟದಲ್ಲಿ ಜರ್ಮನ್ ಅಥ್ಲೀಟೇ ಗೆಲ್ಲಬೇಕು ಅಂತೇಳಿ ಆಸೆಯನ್ನು ಹೊಂದಿರ್ತಾರೆ. ಜೆಸ್ಸಿಗೆ ಯಾವ ಕಾರಣಕ್ಕೂ ಕೂಡ ಅವರು ಸಪೋರ್ಟ್ ಮಾಡ್ತಕ್ಕಂತಹ ಒಂದು ಚಾನ್ಸ್ ಅಲ್ಲಿ ಇರೋದಿಲ್ಲ. Jesse wanted to prove himself, but instead of staying calm, he began to worry too much. ತಾನು ಶಾಂತವಾಗಿ ಇರಬೇಕು, ತನ್ನನ್ನು ತನ್ನ ಕಂಟ್ರೋಲ್ ಇಟ್ಕೋಬೇಕು ಅಂತಕ್ಕಂತಹ ಆಸೆ ಏನೋ ಅವನಿಗಿದೆ, ತಾನು ಗೆಲ್ಲಬೇಕು ಅಂತಹ ಒಂದು ಹಂಬಲನೂ ಕೂಡ ಇದೆ. ಆದರೆ ತುಂಬಾನೇ ವರಿ ಮಾಡ್ಕೊಳ್ತಾರೆ, ಆತಂಕಿತರಾಗಿದ್ದಾರೆ, ಚಿಂತೆ ಮಾಡ್ತಾ ಇದ್ದಾರೆ. ಅಷ್ಟೊಂದು ಪ್ರೆಷರ್ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ. ವೆನ್ ದ ಕ್ವಾಲಿಫೈಯಿಂಗ್ ರೌಂಡ್ ಸ್ಟಾರ್ಟೆಡ್, ಜೆಸ್ಸಿ ಮೇಡ್ ಎ ಸೀರಿಯಸ್ ಮಿಸ್ಟೇಕ್. ನಿಮ್ಗೆಲ್ಲ ಗೊತ್ತಿರ್ಬೋದು, ಈಗ ಫೈನಲ್ ಬರೋದಕ್ಕಿಂತ ಮೊದಲು ಅಲ್ಲಿ ಕೂಡ ಕ್ವಾಲಿಫಿಕೇಶನ್ಸ್ಗೆ ಆಟ ಆಡಿಸ್ತಾರಲ್ವಾ. ಸೊ ಈಗ ಕ್ವಾಲಿಫಿಕೇಶನ್ ರೌಂಡ್ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಒಂದು ಸೀರಿಯಸ್ ಮಿಸ್ಟೇಕ್ ಅನ್ನ ಜೆಸ್ಸಿ ಅವರು ಮಾಡ್ತಾರೆ. ಏನ್ ಮಿಸ್ಟೇಕ್ ಅಂದ್ರೆ ನೋಡಿ, ಹಿ ಸ್ಪ್ರಿಂಟೆಡ್ ಫಾಸ್ಟ್ ಬಟ್ ಹಿ ಕ್ರಾಸ್ಡ್ ದ ಟೇಕ್ ಆಫ್ ಲೈನ್ ಬಿಫೋರ್ ಜಂಪಿಂಗ್. ದಿಸ್ ವಾಸ್ ಕಾಲ್ಡ್ ಎ ಫೌಲ್ ಜಂಪ್. ನಿಮ್ಗೆಲ್ಲ ಗೊತ್ತಿರ್ಬೋದು ಫೌಲ್ ಜಂಪ್ ಅಂದ್ರೆ ಏನು ಅಂತೇಳಿ. ಏನೊಂದು ಲೈನ್ ಅನ್ನ ಹಾಕಿರ್ತಾರೋ ಆ ಲೈನ್ ಅನ್ನ ತುಳಿಯೋ ಹಾಗಿಲ್ಲ, ತುಳಿದು ಜಂಪ್ ಮಾಡೋ ಹಾಗಿಲ್ಲ. ಬಟ್ ಇಲ್ಲಿ ಜೆಸ್ಸಿ ಏನ್ ಮಾಡ್ತಾರೆ, ಜಂಪ್ ಮಾಡಬೇಕಾದ್ರೆ ಆ ಒಂದು ಕ್ವಾಲಿಫಿಕೇಶನ್ ರೌಂಡ್ ಅಲ್ಲಿ ಅದನ್ನ ಟಚ್ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಆ ಒಂದು ಜಂಪ್ ಏನಿರುತ್ತೋ ಅದು ಫೌಲ್ ಜಂಪ್ ತಳಿ ಕನ್ಸಿಡರ್ ಮಾಡ್ತಾರೆ. ಇವ್ರು ನೋಡಿ, ಹಿ ಸ್ಪ್ರಿಂಟೆಡ್ ಫಾಸ್ಟ್, ತುಂಬಾನೇ ಜೋರಾಗಿ ಏನೋ ಓಡ್ ಬಂದಿರ್ತಾರೆ ಮತ್ತು ಜಂಪ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ, ಬಟ್ ಫೌಲ್ ಆಗಿ ಹೋಗುತ್ತೆ. ಹಿ ಟ್ರೈಡ್ ಅಗೇನ್ ಫಾರ್ ಹಿಸ್ ಸೆಕೆಂಡ್ ಅಟೆಂಪ್ಟ್. ನೋಡಿ, ಸುಮಾರು 3 ರೌಂಡ್ಗಳಿರ್ತವೆ. 3 ಚಾನ್ಸಲ್ಲಿ 1 ಚಾನ್ಸ್ ಪಾಸ್ ಆದರೂ ಕೂಡ ಇವರು ಕ್ವಾಲಿಫಿಕೇಶನ್ ತೆಗೆದುಕೊಳ್ಬಹುದಾಗಿತ್ತು. ಈಗ ಫಸ್ಟ್ ರೌಂಡ್ ಫೇಲ್ ಆಗಿದೆ, ಈಗ ಸೆಕೆಂಡ್ ಚಾನ್ಸ್ ತಗೊಂಡಿದ್ದಾರೆ, ಅಲ್ಲೂ ಕೂಡ ಇವರು ಫೇಲ್ ಆಗ್ತಾ ಇದ್ದಾರೆ. ಬಟ್ ಒನ್ಸ್ ಮೋರ್ ಹಿಸ್ ಫುಟ್ ಕ್ರಾಸ್ಡ್ ದ ಲೈನ್. ಮತ್ತೆ ಆ ಒಂದು ಲೈನ್ ಏನಿತ್ತು ಆ ಗೆರೆಯನ್ನ ದಾಟಿ ಬಿಡ್ತಾರೆ. ಅಂಡ್ ದ ಜಂಪ್ ವಾಸ್ ಡಿಸ್ಕ್ವಾಲಿಫೈಡ್. 2ನೇ ಬಾರಿ ಕೂಡ ಇವರ ಒಂದು ಜಂಪ್ ಏನಿರುತ್ತೋ ಡಿಸ್ಕ್ವಾಲಿಫೈ ಆಗುತ್ತೆ. ನಾವು ಓನ್ಲಿ 1 ಅಟೆಂಪ್ಟ್ ರಿಮೈನ್ಡ್. ಈಗ ಉಳಿದಿರ್ತಕ್ಕಂಥದ್ದು 3ನೇ ಚಾನ್ಸ್, ಅದೇ ಕೊನೆ ಅವಕಾಶ. ಇಫ್ ಹಿ ಫೇಲ್ಡ್ ಅಗೇನ್ ಹಿ ವುಡ್ ಬಿ ಔಟ್ ಆಫ್ ದ ಕಾಂಪಿಟೇಷನ್. ಅಪ್ಪಿ ಈ ಸಾರಿ ಫೌಲ್ ಮಾಡಿದ್ರೆ ಆ ಒಂದು ಕಾಂಪಿಟೇಷನ್ ಇಂದಾನೆ ಇವರು ಹೊರ ಹೋಗಬೇಕಾಗಿತ್ತು. ಹಿಸ್ ಡ್ರೀಮ್ ಆಫ್ ವಿನ್ನಿಂಗ್ ಅನದರ್ ಮೆಡಲ್ ವುಡ್ ಬಿ ಗಾನ್. ಸೊ ಇನ್ನೊಂದು ಮೆಡಲ್ ಅನ್ನ ನಾನು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಗೆಲ್ಲಬೇಕು ಅಂತ ಏನೋ ಆಸೆ ಇಟ್ಕೊಂಡಿರ್ತಾರೋ ಆ ಒಂದು ಆಸೆಯು ಕೂಡ ಕಮರಿ ಹೋಗ್ತಕ್ಕಂತಹ ಚಾನ್ಸ್ ಇತ್ತು. ಕೇವಲ ಉಳಿದಿರೋದು ಒಂದೇ ಒಂದು ಜಂಪ್. ಜೆಸ್ಸಿ ಫೆಲ್ಟ್ ಫ್ರಸ್ಟ್ರೇಟೆಡ್. ತುಂಬಾ ಹತಾಶೆಗೆ ಒಳಗಾಗ್ತಾರೆ. ಆಂಗ್ರಿ, ತನ್ನ ಮೇಲೆ ತನಗೇನೆ ಕೋಪ ಬರ್ತಾ ಇದೆ. ವಿತ್ ಹಿಮ್ಸೆಲ್ಫ್ ಅಂಡ್ ಡೀಪ್ಲಿ ಡಿಸಪಾಯಿಂಟೆಡ್. ಅಟ್ ದಟ್ ಮೂಮೆಂಟ್ ಲೂಸ್ ಲಾಂಗ್ ಕ್ವಾಯಟ್ಲಿ ವಾಕ್ಡ್ ಟುವರ್ಡ್ ಜೆಸ್ಸಿ. ಎಸ್, ಇವರ ಟಫೆಸ್ಟ್ ಕಾಂಪಿಟೇಟರ್ ಆಗಿರ್ತಕ್ಕಂತಹ ಆ ಒಂದು ಜರ್ಮನಿಯ ಅಥ್ಲೀಟ್ ಆಗಿದ್ದಂತಹ ಲೂಸ್ ಲಾಂಗ್ ಏನ್ ಮಾಡ್ತಾರೆ, ಇವರ ಕಡೆ ನಡ್ಕೊಂಡು ಬರ್ತಾರೆ. ಜೆಸ್ಸಿ ವಾಸ್ ಸರ್ಪ್ರೈಸ್ಡ್ ಬಿಕಾಸ್ ಲೂಸ್ ವಾಸ್ ಹಿಸ್ ಸ್ಟ್ರಾಂಗೆಸ್ಟ್ ಅಪೋನೆಂಟ್. ಸೊ ಆ ಜೆಸ್ಸಿ ಇವನ ಕಡೆ ಬರ್ತಕ್ಕಂಥದ್ದನ್ನ ಗಮನಿಸಿದಂತಹ ಲೂಸ್ ಲಾಂಗ್ ಜೆಸ್ಸಿ ಕಡೆ ಬರ್ತಕ್ಕಂಥದ್ದನ್ನ ಗಮನಿಸಿ ಜೆಸ್ಸಿಗೆ ತುಂಬಾನೇ ಸರ್ಪ್ರೈಸ್ ಅನ್ಸುತ್ತೆ. ಯಾಕೆಂದ್ರೆ ಆ ವ್ಯಕ್ತಿ ಕಾಂಪಿಟೇಟರ್ ಆಗಿದ್ದಾರೆ, ಈಗ ತನ್ನ ಕಡೆ ಬರ್ತಾ ಇರ್ತಕ್ಕಂಥದ್ದು. ಇನ್ಸ್ಟೆಡ್ ಆಫ್ ಇಗ್ನೋರಿಂಗ್ ಹಿಮ್, ಲೂಸ್ ಸ್ಮೈಲ್ಡ್ ಕೈಂಡ್ಲಿ ಅಂಡ್ ಸ್ಪೋಕ್ ಟು ಹಿಮ್ ಇನ್ ಎ ಫ್ರೆಂಡ್ಲಿ ಮ್ಯಾನರ್. ಸೊ ಲೂಸ್ ಏನ್ ಮಾಡ್ತಾರೆ, ಜೆಸ್ಸಿ ಕಡೆ ಬಂದು ತುಂಬಾನೇ ಫ್ರೆಂಡ್ಲಿಯಾಗಿ ಮಾತನಾಡ್ತಾರೆ, ನಗನಗ್ತಾನೆ ಮಾತಾಡ್ತಾರೆ. ಹಿ ಟೋಲ್ಡ್ ಜೆಸ್ಸಿ ನಾಟ್ ಟು ವರಿ ಅಂಡ್ ಗೇವ್ ಹಿಮ್ ಅನ್ ಆನೆಸ್ಟ್ ಪೀಸ್ ಆಫ್ ಅಡ್ವೈಸ್. ಸೊ ಬಂದಂಥವನು ತುಂಬಾನೇ ಚೆನ್ನಾಗಿ ಮಾತಾಡ್ತಾರೆ, ಅದರ ಜೊತೆಗೆ ಆನೆಸ್ಟ್ ಪೀಸ್ ಆಫ್ ಅಡ್ವೈಸ್, ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಸಲಹೆಯನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಜೆಸ್ಸಿ ಜೊತೆ. ಲೂಸ್ ಸಜೆಸ್ಟೆಡ್ ದಟ್ ಜೆಸ್ಸಿ ಶುಡ್ ಮಾರ್ಕ್ ಎ ಸ್ಮಾಲ್ ಲೈನ್ ಆನ್ ದ ಟ್ರ್ಯಾಕ್ ಎ ಫ್ಯೂ ಇಂಚಸ್ ಬಿಫೋರ್ ದ ಫೌಲ್ ಲೈನ್ ಅಂಡ್ ಜಂಪ್ ಫ್ರಮ್ ದೇರ್. ಸೊ ಈಗ ನೀನೇನು ಜಂಪ್ ಮಾಡ್ತಾ ಇದೆಯೋ, ಫೌಲ್ ಮಾಡ್ತಾ ಇದೆಯೋ, ಆ ಲೈನ್ಗಿಂತ ಹಿಂದ್ಗಡೆ ಇನ್ನೊಂದು ಲೈನ್ನ ನೀನೇ ಕ್ರಿಯೇಟ್ ಮಾಡ್ಕೋ. ಆ ಲೈನಿಂದ ಜಂಪ್ ಮಾಡಲಿಕ್ಕೆ ನೀನು ಟ್ರೈ ಮಾಡು. ಅಪ್ಪಿ ಸಣ್ಣ ಮಿಸ್ಟೇಕ್ ಆದರೂ ಕೂಡ ಮೇನ್ ಲೈನ್ ಏನಿರುತ್ತೋ ಅದನ್ನು ಕ್ರಾಸ್ ಮಾಡದ ಹಾಗೆ ನೀನು ತಡಿಬಹುದು. ನೀನು ಈಗ ಜಸ್ಟ್ ಕ್ವಾಲಿಫಿಕೇಶನ್ ತೆಗೆದುಕೊಂಡ್ರೆ ಸಾಕಾಗಿದೆ, ಹಾಗಾಗಿ ತುಂಬ ವರಿ ಮಾಡ್ಕೊಳ್ತಕ್ಕಂತಹ ಅವಶ್ಯಕತೆ ಇಲ್ಲ. ಸೊ ಆ ಒಂದು ಮೇನ್ ಲೈನ್ಗಿಂತ ಹಿಂದ್ಗಡೆನೆ ನೀನು ಹೆಜ್ಜೆಯನ್ನು ಇಟ್ಟು ಜಂಪ್ ಮಾಡುವಂತಕ್ಕಂತಹ ಒಂದು ಉತ್ತಮ ಸಂದೇಶವನ್ನ ಇಲ್ಲಿ ಬಂದು ಆ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಲೂಸ್ ಅವರು. ನೋಡಿ, ಈಗ ಅವರು ಸುಮ್ಮನೆ ಇರ್ಬೋದಾಗಿತ್ತು, ತನಗೆ ಯಾಕೆ ಬೇಕು, ಇವನೇನಾದರೂ ಡಿಸ್ಕ್ವಾಲಿಫೈ ಆದರೆ ತನಗೇನೆ ಚಾನ್ಸ್ ಇರ್ತಕ್ಕಂಥದ್ದು ಮೆಡಲ್ ಅನ್ನು ಗೆಲ್ಲಲಿಕ್ಕೆ. ಆದರೂ ಕೂಡ ಅವರಲ್ಲಿರ್ತಕ್ಕಂತಹ ಆ ಒಂದು ಸಹಕಾರದ ಮನೋಭಾವನೆ ಮತ್ತು ಬೇರೆಯವರು ತೊಂದರೆಯಲ್ಲಿದ್ದಾಗ ಹೆಲ್ಪ್ ಮಾಡ್ತಕ್ಕಂಥದ್ದು, ಎಲ್ಲ ಒಂದು ನಾವೇನಂತ ಹೇಳ್ತೇವೆ ಕ್ರೀಡಾ ಮನೋಭಾವನೆ, ಕ್ರೀಡಾ ಸ್ಫೂರ್ತಿ ಅಂತ ಹೇಳ್ತೇವಲ್ವಾ, ಆ ಭಾವನೆಯನ್ನ ಲೂಸ್ ಅವರು ಇಲ್ಲಿ ತೋರಿಸ್ತಾ ಇದ್ದಾರೆ. ದಿಸ್ ವೇ ಹಿ ವುಡ್ ನಾಟ್ ರಿಸ್ಕ್ ಫೌಲಿಂಗ್ ಅಗೇನ್. ಲೂಸ್ ರಿಮೈನ್ಡ್. ಸೊ
reminded him that qualifying for the finals was more important than trying for a very long jump. ಈಗ ನೀನು ತುಂಬಾನೇ ಲಾಂಗ್ ಜಂಪ್ ಮಾಡ್ತಕ್ಕಂತಹ ಅವಶ್ಯಕತೆ ಇಲ್ಲ. ದಿಸ್ ಈಸ್ ಕ್ವಾಲಿಫಿಕೇಶನ್ ರೌಂಡ್, ಅಂದ್ರೆ ಕ್ವಾಲಿಫಿಕೇಶನ್ಗೆ ಮಾತ್ರ ಈಗ ನಡೀತಾ ಇರ್ತಕ್ಕಂಥದ್ದಲ್ವಾ. ಸೊ ಈಗ ಜಸ್ಟ್ ಕ್ವಾಲಿಫೈ ಆದ್ರೆ ಸಾಕು, ಹಾಗಾಗಿ ಅದರ ಕಡೆ ಗಮನ ಕೊಡು, ಒಂದೇ ಒಂದು ಅವಕಾಶ ಅಂತಕ್ಕಂತಹ ಸಲಹೆಯನ್ನ ಲೂಸ್ ಕೊಡ್ತಾರೆ. ಜೆಸ್ಸಿ ವುಮೆನ್ಸ್ ವಾಸ್ ಟಚ್ಡ್ ಬೈ ದಿಸ್ ಅನ್ಎಕ್ಸ್ಪೆಕ್ಟೆಡ್ ಕೈಂಡ್ನೆಸ್. ಸೊ ಇವರು ಜೆಸ್ಸಿ ಅವರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಲೂಸ್ ಅವರು ಈ ರೀತಿ ಬಂದು ತನಗೆ ಸಲಹೆ ಕೊಡ್ತಾರೆ ಅಂತೇಳಿ. ಅಂತಹ ಘಟನೆ ನಡೀತಾ ಇದೆ. ಲೂಸ್ ಲಾಂಗ್ ಹ್ಯಾಡ್ ನೋ ರೀಸನ್ ಟು ಹೆಲ್ಪ್ ಹಿಮ್. ಇನ್ ಫ್ಯಾಕ್ಟ್ ಇಫ್ ಜೆಸ್ಸಿ ಫೇಲ್ಡ್, ಲೂಸ್ ವುಡ್ ಈಸಿಲಿ ವಿನ್. ಮೊದಲಿಗೆ ಹೇಳಿದಾಗೆ ಅಪ್ಪಿ ಜೆಸ್ಸಿ ಏನಾದರೂ ಫೇಲ್ ಆಗಿಬಿಟ್ರೆ ಅಲ್ಲಿ ವಿನ್ ಆಗ್ತಕ್ಕಂತಹ ಚಾನ್ಸ್ ಯಾರಿಗಿತ್ತಪ್ಪ ಅಂದರೆ ಲೂಸ್ಗೆ ಇರುತ್ತೆ. ಬಟ್ ಲೂಸ್ ಬಿಲೀವ್ಡ್ ಇನ್ ಫೇರ್ ಪ್ಲೇ ಆ್ಯಂಡ್ ಟ್ರೂ ಸ್ಪೋರ್ಟ್ಸ್ಮ್ಯಾನ್ಶಿಪ್. ಅವರಲ್ಲಿರ್ತಕ್ಕಂತಹ ಒಂದು ಕ್ರೀಡಾ ಸ್ಫೂರ್ತಿಯನ್ನು ನಾವು ಇಲ್ಲಿ ಗಮನಿಸ್ತೇವೆ. ಹಿ ವಾಂಟೆಡ್ ಟು ಕಾಂಪೀಟ್ ಆನೆಸ್ಟ್ಲಿ ಆ್ಯಂಡ್ ವಿನ್ ಓನ್ಲಿ ಥ್ರೂ ರಿಯಲ್ ಎಫರ್ಟ್. ಬಟ್ ಆ ಲೂಸ್ಗೆ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಒಂದು ಕ್ರೀಡಾ ಸ್ಫೂರ್ತಿ, ಪ್ರಾಮಾಣಿಕವಾಗಿ ಗೆಲ್ಲಬೇಕು. ನಿಜವಾಗಿರ್ತಕ್ಕಂತಹ ಟಫ್ ಕಾಂಪಿಟೇಟರ್ ಯಾರಿದ್ದಾರೋ ನಿಜವಾಗಿ ಅವನ ಜೊತೆ ಸ್ಪರ್ಧೆ ಮಾಡಿನೇ ನಾನು ಗೆಲ್ಲಬೇಕು ಅಂತಕ್ಕಂತಹ ಅವರ ಒಂದು ಕ್ರೀಡಾ ಸ್ಫೂರ್ತಿಯ ಭಾವನೆಯನ್ನು ನಾವು ಗಮನಿಸ್ತಾ ಇದ್ದೇವೆ. ನಾಟ್ ಬಿಕಾಸ್ ಅನದರ್ ಅಥ್ಲೀಟ್ ಮೇಡ್ ಮಿಸ್ಟೇಕ್ಸ್. ಇನ್ನೊಬ್ಬ ಅಥ್ಲೀಟ್ ಮಿಸ್ಟೇಕ್ ಮಾಡಿಬಿಟ್ಟು ಅದರಿಂದ ನಾನು ಮೆಡಲ್ ಗೆಲ್ಲೋ ಹಾಗೆ ಆಗಬಾರ್ದು, ನನ್ನ ಕಾಂಪಿಟೇಟರ್ ನನ್ನ ಜೊತೆ ಇರಬೇಕು ಅಂತಕ್ಕಂತಹ ಒಂದು ಕ್ರೀಡಾ ಭಾವನೆಯನ್ನು ಲೂಸ್ ಇಲ್ಲಿ ವ್ಯಕ್ತಪಡಿಸ್ತಾರೆ. Jesse followed Luz's advice. On his final qualifying jump, he ran confidently, took off from the safe point and made a clean jump. ಸೊ ಆ ಒಂದು ಲೂಸ್ ಹೇಳಿದ ಹಾಗೆ ಇವ್ರು ಏನು ಮಾಡ್ತಾರೆ, ಮೇನ್ ಲೈನ್ಗಿಂತ ಹಿಂದ್ಗಡೆನೆ ಇನ್ನೊಂದು ಲೈನನ್ನು ಮಾರ್ಕ್ ಮಾಡಿಕೊಂಡು ಮೈಂಡಲ್ಲೇ ಅಲ್ಲಿಂದ ಜಂಪ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಆ ಮೇನ್ ಲೈನನ್ನು ಕ್ರಾಸ್ ಮಾಡಬಾರ್ದು ಅಂತಕ್ಕಂಥದ್ದನ್ನು ಇವರು ಈಗ ಪಾಲಿಸ್ತಾ ಇದ್ದಾರೆ. ಸೊ ಈ ರೀತಿ ಆ ಲೂಸ್ ಹೇಳಿದಂತಹ ಒಂದು ಅಡ್ವೈಸನ್ನು ಫಾಲೋ ಮಾಡಿಬಿಟ್ಟು ಅವರು ಕ್ವಾಲಿಫೈ ಆಗ್ತಾರೆ. He successfully qualified for the finals. His confidence returned and his mind became calm. ಸೊ ಈಗ ಅವರು ಮೇನ್ ಅಂದರೆ ಫೈನಲ್ಗೆ ಸೆಲೆಕ್ಟ್ ಆಗ್ತಾರೆ. ಇದರಿಂದ ಅವರ ಮನಸ್ಸು ಕೂಡ ಶಾಂತ ಆಗುತ್ತೆ, ಅವರ ಒಂದು ಆತ್ಮವಿಶ್ವಾಸ ಮತ್ತೆ ಮರಳಿ ಅವರಲ್ಲಿ ಮೂಡುತ್ತೆ. ಡ್ಯೂರಿಂಗ್ ದ ಫೈನಲ್ ರೌಂಡ್ ಬೋತ್ ಅಥ್ಲೀಟ್ಸ್ ಪರ್ಫಾರ್ಮ್ಡ್ ಎಕ್ಸ್ಟ್ರೀಮ್ಲಿ ವೆಲ್. ದ ಕಾಂಪಿಟಿಷನ್ ವಾಸ್ ಥ್ರಿಲ್ಲಿಂಗ್. ಸೊ ಈಗ ಫೈನಲ್ ರೌಂಡ್ ಏನು ನಡೀತಾ ಇದ್ದಾವೋ ಅಲ್ಲಿಬ್ರು ಕೂಡ ಎಕ್ಸ್ಟ್ರೀಮ್ಲಿ ವೆಲ್ ಪರ್ಫಾರ್ಮೆನ್ಸ್ನ ಕೊಡ್ತಾರೆ. ತುಂಬಾ ಥ್ರಿಲ್ಲಿಂಗ್ ಆಗಿರ್ತಕ್ಕಂಥ ಕಾಂಪಿಟಿಷನ್ ಅಲ್ಲಿ ನಡೀತಾ ಇದೆ. ಜಂಪ್ ಆಫ್ಟರ್ ಜಂಪ್ ಜೆಸ್ಸಿ ಗೇವ್ ಹಿಸ್ ಬೆಸ್ಟ್ ಆ್ಯಂಡ್ ಫೈನಲಿ ಹಿ ಅಚೀವ್ಡ್ ಎ ಗೋಲ್ಡ್ ಮೆಡಲ್ ವಿನ್ನಿಂಗ್ ಜಂಪ್. ಕೊನೆಗೆ ನೋಡಿ ಎಷ್ಟೊಂದು ಅದ್ಭುತ ಅಂದರೆ ಜಂಪಿಂದ ಮತ್ತೊಂದು ಜಂಪ್ಗೆ ಇವರು ಸುಧಾರಿಸ್ತಾನೆ ಹೋಗ್ತಾರೆ. ಫೈನಲ್ ಇವರು ಗೋಲ್ಡ್ ಮೆಡಲ್ ಅನ್ನ ಗೆಲ್ಲುವಷ್ಟು ದೂರಕ್ಕೆ ಜಂಪ್ ಮಾಡ್ತಾರೆ. ಲೂಸ್ ಲಾಂಗ್ ಫಿನಿಶ್ಡ್ ಸೆಕೆಂಡ್ ಅಂಡ್ ಒನ್ ದ ಸಿಲ್ವರ್ ಮೆಡಲ್. ಸೊ ಇಲ್ಲಿ ಜೆಸ್ಸಿಗೆ ಹೆಲ್ಪ್ ಮಾಡಿದಂತಹ ಅಡ್ವೈಸ್ ಕೊಟ್ಟಂತಹ ಲೂಸ್ ಲಾಂಗ್ ಕೂಡ ಒಂದು ಮೆಡಲ್ ಅನ್ನ ಗೆಲ್ತಾರೆ. ಬಟ್ ಇಲ್ಲಿ ಗೋಲ್ಡ್ ಅನ್ನ ಗೆಲ್ಲಲಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಜೆಸ್ಸಿ ಅವರು ಎಲ್ಲರಿಗಿಂತ ಹೆಚ್ಚು ದೂರಕ್ಕೆ ಜಂಪ್ ಮಾಡಿರೋ ಕಾರಣ ಗೋಲ್ಡ್ ಮೆಡಲ್ ಅವ್ರದ್ದಾಗುತ್ತೆ. ಲೂಸ್ ಲಾಂಗ್ ಸಿಲ್ವರ್ ಮೆಡಲ್ ಅನ್ನ ಅಂದರೆ ಸೆಕೆಂಡ್ ಪ್ರೈಸ್ ಅನ್ನ ಗೆಲ್ತಾ ಇದ್ದಾರೆ. ಆಫ್ಟರ್ ದ ಈವೆಂಟ್ ಸಮಥಿಂಗ್ ರಿಮಾರ್ಕೆಬಲ್ ಹ್ಯಾಪನ್ಡ್. ಸೊ ಎಲ್ಲ ಈವೆಂಟ್ ಮುಗಿಯುತ್ತೆ, ಒಂದು ಅದ್ಭುತನೇ ನಡೆಯುತ್ತೆ. ಮತ್ತೊಂದು ಘಟನೆ. ಇನ್ಸ್ಟೆಡ್ ಆಫ್ ಫೀಲಿಂಗ್ ಸ್ಯಾಡ್ ಆರ್ ಜೆಲಸ್, ಲೂಸ್ ಲಾಂಗ್ ವಾಕ್ಡ್ ಓವರ್ ಟು ಜೆಸ್ಸಿ ಓವೆನ್ಸ್ ಇನ್ ಫ್ರಂಟ್ ಆಫ್ ದ ಎಂಟೈರ್ ಸ್ಟೇಡಿಯಂ. ಈಗ ಲೂಸ್ ಲಾಂಗ್ ನಾನು ಯಾಕಾದ್ರೂ ಇವನಿಗೆ ಸಲಹೆ ಕೊಟ್ಟನು ಅಂತೇಳಿ ಹತಾಶೆಯನ್ನು ಪಡ್ತಾ ಇಲ್ಲ. ತಾನು ಕೊಟ್ಟಂತಹ ಸಲಹೆಯಿಂದ ಜೆಸ್ಸಿ ಓವೆನ್ಸ್ಗೆ ಹೆಲ್ಪ್ ಆಗಿದೆ, ಅವನು ಮೆಡಲ್ ಅನ್ನ ಗೆದ್ದಿರ್ತಕ್ಕಂಥದ್ದು ಲೂಸ್ ಲಾಂಗೂ ಕೂಡ ಸಂತೋಷವನ್ನ ತಂದುಕೊಟ್ಟಿದೆ. ತಾನೇ ಮೆಡಲ್ ಅನ್ನ ಗೆದ್ದಿದ್ದೇನೆ ಅನ್ನೋವಷ್ಟು ಸಂತೋಷವನ್ನ ಲೂಸ್ ಲಾಂಗ್ ಅಲ್ಲಿ ಪಡ್ತಾ ಇದ್ರು. ಹಿ ಸ್ಮೈಲ್ಡ್, ಶುಕ್ ಹ್ಯಾಂಡ್ಸ್ ವಿತ್ ಜೆಸ್ಸಿ ಅಂಡ್ ಹಗ್ಡ್ ಹಿಮ್ ವಾರ್ಮ್ಲಿ. ಬಂದವರು ಕೈಯನ್ನು ಕುಲುಕ್ತಾ ನಗನಗ್ತಾನೆ ಆ ಒಂದು ಜೆಸ್ಸಿಯನ್ನ ಹಗ್ ಮಾಡ್ತಾರೆ ಲೂಸ್ ಅವರು. This act was extremely brave because Hitler was watching and Luz knew that showing friendship toward a black athlete might anger the authorities, but he choose humanity over fear. ತುಂಬಾನೇ ರಿಸ್ಕ್ ಅದು ಅಂತ ಹೇಳ್ಬೋದು. ಯಾಕೆಂದ್ರೆ ಈಗ ಜರ್ಮನಿಯ ಲೂಸ್ ಅವರು ಬಂದು ಜೆಸ್ಸಿಯನ್ನ ಹಗ್ ಮಾಡ್ತಕ್ಕಂಥದ್ದನ್ನ ಅಲ್ಲೇ ಸ್ಟೇಡಿಯಂ ಅಲ್ಲಿ ಇದ್ದಂತಹ ಹಿಟ್ಲರ್ ನೋಡ್ತಾ ಇದ್ದಾರೆ. ಮೊದಲೇನೆ ಬ್ಲಾಕ್ ಅಥ್ಲೀಟ್ಸ್ ಅಂದ್ರೆ ಹಿಟ್ಲರ್ಗೆ ಆಗಿ ಬರೋದಿಲ್ಲ. ಸೊ ಈ ರೀತಿ ಒಬ್ಬ ಬ್ಲಾಕ್ ಅಥ್ಲೀಟ್ ಅನ್ನ ಹೋಗಿ ಹಗ್ ಮಾಡೋದ್ರ ಮೂಲಕ ಮಾತನಾಡ್ಸೋದ್ರ ಮೂಲಕ ಲೂಸ್ ಅವರು ತಮ್ಮನ್ನ ತಾವು ರಿಸ್ಕಿಗೆ ಒಳಪಡಿಸ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಬ್ಲಾಕ್ ಪೀಪಲ್ ಜೊತೆ ಫ್ರೆಂಡ್ಶಿಪ್ ಅನ್ನ ಹಿಟ್ಲರ್ ಇಷ್ಟಪಡ್ತಾ ಇಲ್ಲ. ಹಿಟ್ಲರ್ ಅವ್ರಿಗೆ ಏನಾದರೂ ಶಿಕ್ಷೆಯನ್ನ ಕೊಡ್ತಕ್ಕಂಥದ್ದನ್ನ ಅವರು ಎಕ್ಸ್ಪೆಕ್ಟ್ ಮಾಡಲೇಬೇಕಾಗಿತ್ತಲ್ಲಿ. ಬಟ್ ಹಿ ಚೂಸ್ ಹ್ಯುಮ್ಯಾನಿಟಿ ಓವರ್ ಫಿಯರ್. ಸೊ ಆ ಒಂದು ಹಿಟ್ಲರ್ ನನಗೆ ಏನಾದರೂ ಶಿಕ್ಷೆ ಕೊಡ್ಬೋದು ಅನ್ನೋ ಭಯವನ್ನ ಬಿಟ್ಟು ಅವರು ಒಂದು ಮಾನವೀಯತೆಗೆ ಬೆಲೆಯನ್ನ ಕೊಡ್ತಕ್ಕಂತಹ ವ್ಯಕ್ತಿ ಲೂಸ್ ಆಗಿದ್ದಾರೆ. ದ ಕ್ರೌಡ್ ವಾಚ್ಡ್ ಸೈಲೆಂಟ್ಲಿ. ಜನಗಳೆಲ್ಲರೂ ಕೂಡ ಸೈಲೆಂಟ್ ಆಗಿ ನೋಡ್ತಾ ಇದ್ದಾರೆ. ಲೂಸ್ ಲಾಂಗ್ಸ್ ಜೆಸ್ಚರ್ ವಾಸ್ ಅನ್ ಓಪನ್ ಡಿಕ್ಲರೇಷನ್ ದ್ಯಾಟ್ ಫ್ರೆಂಡ್ಶಿಪ್ ಅಂಡ್ ರೆಸ್ಪೆಕ್ಟ್ ಆರ್ ಗ್ರೇಟರ್ ದ್ಯಾನ್ ರೇಸಿಸಮ್ ಅಂಡ್ ಪ್ರೈಡ್. ಈ ರೀತಿ ಲೂಸ್ ಅವರು ಒಂದು ಫ್ರೆಂಡ್ಶಿಪ್ ಅನ್ನ
ಮತ್ತು ಒಂದು ರೆಸ್ಪೆಕ್ಟ್, ಕ್ರೀಡಾಪಟು ಮತ್ತೊಬ್ಬ ಕ್ರೀಡಾಪಟುಗೆ ಕೊಡ್ತಕ್ಕಂತಹ ಒಂದು ಗೌರವ ಏನಿದೆನೋ ಅದೆಲ್ಲವನ್ನ ರೇಸಿಸಮ್ ಅನ್ನ ಮರೆತು ಇವರೇ ಬೇರೆ ಜನಾಂಗ ನಾವೇ ಬೇರೆ ಅಂತಕ್ಕಂಥದ್ದನ್ನ ಬಿಟ್ಟು ಅವರಲ್ಲಿರ್ತಕ್ಕಂತಹ ಒಂದು ಅಹಂಕಾರವನ್ನ ಬಿಟ್ಟು ಆ ಒಂದು ಕ್ರೀಡಾ ಸ್ಫೂರ್ತಿಯನ್ನ ಮೆರಿತಾ ಇದ್ದಾರೆ. ಅದೆಲ್ಲವನ್ನ ಜನಗಳು ಸುಮ್ಮನೆ ಕೂತ್ಕೊಂಡು ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇದ್ರು. ಇಟ್ ವಾಸ್ ಎ ಪವರ್ಫುಲ್ ಮೂಮೆಂಟ್ ದಟ್ ಟಚ್ಡ್ ಜೆಸ್ಸಿ ಓವೆನ್ಸ್ ಡೀಪ್ಲಿ. ಸೊ ಈ ಒಂದು ಘಟನೆಯಿಂದ ಜೆಸ್ಸಿ ಓವೆನ್ಸ್ಗೆ ತುಂಬಾನೇ ಹಾಟ್ ಫೆಲ್ಟ್ ಆಗುತ್ತೆ. ದೇ ವಾಕ್ಡ್ ಟುಗೆದರ್ ಆರ್ಮ್ ಇನ್ ಆರ್ಮ್, ಇಬ್ರು ಕೈಯಲ್ಲಿ ಕೈ ಹಿಡ್ಕೊಂಡು ಆ ಸ್ಟೇಡಿಯಂ ಅಲ್ಲಿ ನಡೀತಾರೆ. ಲೈಕ್ ಟ್ರೂ ಫ್ರೆಂಡ್ಸ್ ಅಕ್ರಾಸ್ ದ ಫೀಲ್ಡ್, ಅವರಿಬ್ರು ಕೂಡ ಈಗ ಸ್ನೇಹಿತರಾಗಿದ್ದಾರೆ. ಲೇಟರ್ ಜೆಸ್ಸಿ ಲರ್ನ್ ದಟ್ ಲೂಸ್ ಲಾಂಗ್ ವಾಸ್ ಸೆಂಟ್ ಟು ಫೈಟ್ ಇನ್ ವರ್ಲ್ಡ್ ವಾರ್ ಸೆಕೆಂಡ್. ಎಷ್ಟೊಂದು ಸ್ಯಾಡ್ ಟ್ರಾಜಿಡಿ ನೋಡಿ. ಆ ಒಂದು ಸಂದರ್ಭದಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ನಡೀತಾ ಇರುತ್ತೆ. ಸೊ ಆ ಒಂದು ವರ್ಲ್ಡ್ ವಾರ್ ಅಲ್ಲಿ ಫೈಟ್ ಮಾಡಲಿಕ್ಕೆ ಒಬ್ಬ ಸೋಲ್ಜರ್ ಆಗಿ ಈ ಲೂಸ್ ಲಾಂಗ್ ಅನ್ನ ಹಿಟ್ಲರ್ ಸರ್ಕಾರ ಕಳಿಸಿರುತ್ತೆ. ಅಂಡ್ ಸ್ಯಾಡ್ಲಿ ಡೈಡ್ ಇನ್ ದ ವಾರ್. ಆ ಯುದ್ಧದಲ್ಲಿ ಲೂಸ್ ಲಾಂಗ್ ಅವರು ಒಬ್ಬ ಮಾನವೀಯ ವ್ಯಕ್ತಿ ಮರಣವನ್ನು ಅಪ್ಪಬೇಕಾಗುತ್ತೆ. ದಿಸ್ ನ್ಯೂಸ್ ಮೇಡ್ ಜೆಸ್ಸಿ ಫೀಲ್ ಎಮೋಷನಲ್. ಸೊ ಈ ಒಂದು ಸುದ್ದಿಯನ್ನು, ಲೂಸ್ ಲಾಂಗ್ ಅವರ ಸಾವಿನ ಸುದ್ದಿಯನ್ನು ಕೇಳಿದಂತಹ ಜೆಸ್ಸಿ ತುಂಬಾನೇ ಬೇಸರಕ್ಕೆ ಒಳಗಾಗ್ತಾರೆ. ಹಿ ರಿಮೆಂಬರ್ಡ್ ಲೂಸ್ ನಾಟ್ ಜಸ್ಟ್ ಆಸ್ ಎ ಗ್ರೇಟ್ ಅಥ್ಲೀಟ್ ಬಟ್ ಆಸ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಸೊ ಲೂಸ್ ಅವರನ್ನು ಒಬ್ಬ ಗ್ರೇಟ್ ಅಥ್ಲೀಟ್ ಆಗಿ ಅಷ್ಟೇ ನೋಡಿದಿಲ್ಲ, ಅವರೊಬ್ಬ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಅಂತಾನು ಕೂಡ ಜೆಸ್ಸಿ ಅವರು ಪರಿಗಣಿಸ್ತಾರೆ. ಇನ್ ಇಕ್ವಾಲಿಟಿ ಆ್ಯಂಡ್ ಕೈಂಡ್ನೆಸ್. ಸೊ ಆ ವ್ಯಕ್ತಿ ಅಂದರೆ ಲೂಸ್ ಅವರು ಒಂದು ಮಾನವೀಯತೆಯಲ್ಲಿ ಬೆಲೆ ಕೊಡ್ತಾ ಇದ್ರು. ಈಕ್ವಾಲಿಟಿ, ಸಮಾನತೆಗೆ ಅವರು ಬೆಲೆ ಕೊಡ್ತಕ್ಕಂತಹ ವ್ಯಕ್ತಿ ಆಗಿದ್ರು. ಫಾರ್ ಜೆಸ್ಸಿ ದ ಗೋಲ್ಡ್ ಮೆಡಲ್ ವಾಸ್ ನಾಟ್ ದ ಮೋಸ್ಟ್ ವ್ಯಾಲ್ಯೂಬಲ್ ಥಿಂಗ್ ಹಿ ರಿಸೀವ್ಡ್ ದಟ್ ಡೇ. ಸೊ ಅವ್ರು ಏನೋ ಗೋಲ್ಡ್ ಮೆಡಲ್ ಅನ್ನ ಜೆಸ್ಸಿ ಅವರು ಗೆದ್ದಿದ್ದಾರೆ, ಬಟ್ ನಿಜವಾಗಿರ್ತಕ್ಕಂತಹ ಆ ಗೋಲ್ಡ್ ಮೆಡಲ್ಗಿಂತ ತುಂಬಾ ವ್ಯಾಲ್ಯೂಯಬಲ್ ಆಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಇನ್ನೊಂದಿದೆ. ಅದೇನು ಅಂದ್ರೆ ದ ರಿಯಲ್ ಪ್ರೈಸ್ ವಾಸ್ ದ ಫ್ರೆಂಡ್ಶಿಪ್. ಸೊ ಅಲ್ಲಿ ಒಂದು ಫ್ರೆಂಡ್ಶಿಪ್ ಅನ್ನು ಅವರು ಪಡೆದುಕೊಂಡಿದ್ದಾರೆ. ಅದೇ ಎಲ್ಲದಕ್ಕಿಂತ ಅದ್ಭುತವಾಗಿರೋ ಮೆಡಲ್. ಅಂಡ್ ಮಾರಲ್ ಕರೇಜ್ ಆಫ್ ಲೂಸ್ ಲಾಂಗ್. ಸೊ ಲೂಸ್ ಲಾಂಗ್ ಅವರು ಕೊಟ್ಟಿರ್ತಕ್ಕಂತಹ ಒಂದು ಮಾರಲ್ ಕರೇಜ್ ಏನಿತ್ತೋ ಅದು ಆ ಮೆಡಲ್ಗಿಂತ ಹೆಚ್ಚಿನ ವ್ಯಾಲ್ಯೂವನ್ನ ಹೊಂದಿತ್ತು ಅಂತಕ್ಕಂಥದ್ದನ್ನ ಜೆಸ್ಸಿ ಅವರು ಹೇಳ್ತಾರೆ. ಜೆಸ್ಸಿ ಓವೆನ್ಸ್ ಎಂಡ್ಸ್ ದ ಸ್ಟೋರಿ ಬೈ ಸೇಯಿಂಗ್ ದಟ್ ಮೆಡಲ್ಸ್ ಮೇ ಫೇಡ್, ಟ್ರೋಫೀಸ್ ಮೇ ಲೂಸ್ ದೇರ್ ಶೈನ್ ಅಂಡ್ ರೆಕಾರ್ಡ್ಸ್ ಮೇ ಬಿ ಬ್ರೋಕನ್. ನೋಡಿ, ಅವ್ರು ಗೆದ್ದಿರ್ತಕ್ಕಂತಹ ಮೆಡಲ್ಸ್ ಏನಿದ್ದಾವೋ ಅವುಗಳು ಫೇಡ್ ಅಂದ್ರೆ ತನ್ನ ಒಂದು ಬಣ್ಣವನ್ನು ಕಳೆದುಕೊಳ್ತಕ್ಕಂಥದ್ದು. ಟ್ರೋಫೀಸ್ ಮೇ ಲೂಸ್ ದೇರ್ ಶೈನ್, ಟ್ರೋಫಿಗಳು ಈಗೇನೋ ಹೊಸದಾಗಿದ್ದಾಗ ಪಳಪಳ ಹೊಳಿತಾ ಇರಬಹುದು, ಆದ್ರೆ ಕಾಲ ಕಳೆದಂತೆ ಅವುಗಳು ತಮ್ಮ ಒಂದು ಶೈನಿಂಗ್ ಅನ್ನ ಕಳೆದುಕೊಳ್ಬಹುದು. ಅಂಡ್ ರೆಕಾರ್ಡ್ಸ್ ಅಂದ್ರೆ ಇವ್ರು ಏನ್ ಕ್ರಿಯೇಟ್ ಮಾಡಿರ್ತಾರೋ ಲಾಂಗ್ ಜಂಪ್ ಅಲ್ಲಿ, ಆ ರೆಕಾರ್ಡ್ ಅನ್ನ ಇನ್ನೊಬ್ಬ ವ್ಯಕ್ತಿ ಬಂದು ಮುರಿಬಹುದು. ಬಟ್ ದ ಮೆಮೊರಿ ಆಫ್ ಲೂಸ್ ಲಾಂಗ್ಸ್ ಟ್ರೂ ಸ್ಪೋರ್ಟ್ಸ್ಮನ್ಶಿಪ್ ಆ್ಯಂಡ್ ನೋಬಲ್ ಹಾರ್ಟ್ ವಿಲ್ ರಿಮೇನ್ ಫಾರ್ ಎವರ್. ಸೊ ಅವೆಲ್ಲ ಮೆಡಲ್ಸ್ ಇರ್ಬೋದು, ಟ್ರೋಫಿಗಳಿರ್ಬೋದು, ತಮ್ಮ ಹೊಳಪನ್ನು ಕಳೆದುಕೊಂಡ್ರು ಕೂಡ ಒಂದು ಮೆಮೊರಿ ಏನಿತ್ತಲ್ವಾ, ಲೂಸ್ ಲಾಂಗ್ ಅವರ ಒಂದು ಟ್ರೂ ಸ್ಪೋರ್ಟ್ಸ್ಮನ್ಶಿಪ್, ಕ್ರೀಡಾ ಸ್ಫೂರ್ತಿ ಇರ್ಬೋದು, ಅವರ ಒಂದು ಸಲಹೆಗಳಿರ್ಬೋದು, ನೋಬಲ್ ಹಾರ್ಟ್ ಇರ್ಬೋದು, ಅದೆಲ್ಲವೂ ಕೂಡ ಶಾಶ್ವತವಾಗಿ ಉಳಿತಕ್ಕಂಥದ್ದು. ದಟ್ ಫ್ರೆಂಡ್ಶಿಪ್ ವಾಸ್ ಹಿಸ್ ಗ್ರೇಟೆಸ್ಟ್ ಒಲಿಂಪಿಕ್ ಪ್ರೈಸ್. ಸೊ ಇಂತಹ ಒಂದು ಸ್ನೇಹ ಸಿಕ್ಕಿದ್ದೇ ನಿಜವಾಗೂ ನನಗೆ ದೊಡ್ಡ ಮೆಡಲ್ ಅಥವಾ ದೊಡ್ಡ ಪ್ರೈಸ್ ಅಂತ ಹೇಳಿ ಜೆಸ್ಸಿ ಅವರು ಹೇಳ್ತಾರೆ. ವಿದ್ಯಾರ್ಥಿಗಳೇ, ನಿಮಗೆ ಈ ಒಂದು ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ ದ ಸ್ಟೋರಿ ಅಂತೇಳಿ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕೂಡ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ. ಮತ್ತೆ ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಅದರ ಟೈಟಲ್ ಮತ್ತು ರೈಟರ್ ನೇಮ್ ಎರಡನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.